ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಮಾರ್ಗದ ಇನಾಗ್ಯುರೇಷನ್ನು 8 ಜನವರಿ 2026ರಂದು ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ನಡೆಯಿತು. ಮಾರ್ಗ ಅಂತಂದರೆ ಮೆಂಟರ್ಶಿಪ್ ಅಕಾಡೆಮಿ ಫಾರ್ ರಿಕ್ರೂಟ್ಮೆಂಟ್ ಇನ್ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ. ಇದರ ಇನಾಗ್ಯುರೇಷನ್ಗೆ ಬಂದಂಥವರು ಪುರುಷೋತ್ತಮ್ ಬಿಳಿಮಲೆ, ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆನವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಇವರ ಜೊತೆ ಕೈ ಜೋಡಿಸಿದವರು IAS ಆಫೀಸರ್ ಆದಂತಹ KA ದಯಾನಂದ್ರವರು. ಇವರು ಕರ್ನಾಟಕ ಗೃಹ ಮಂಡಳಿಯ ಆಯುಕ್ತರಾಗಿದ್ದಾರೆ. ಹಾಗೂ ರಿಟೈರ್ಡ್ ಸೀನಿಯರ್ IAS ಆಫೀಸರ್ ಆದಂತಹ ಡಾಕ್ಟರ್ CS ಕೇದಾರ್ ಸರ್ ಅವರು. ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದು ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ರಮೇಶ್ ಬೀರ್ ಅವರು. ಇವರು ಪ್ರೊಫೆಸರ್ ನಾರಾಯಣ್ ಪ್ರಸಾದ್ರವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಪ್ರೊಫೆಸರ್ ನಾರಾಯಣ್ ಪ್ರಸಾದ್ ನಿವೃತ್ತ ರಾಜ್ಯ ನೋಡಲ್ ಅಧಿಕಾರಿ, ಉದ್ಯೋಗ ಮತ್ತು CSR, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇಲ್ಲಿದ್ದಂಥವರು. ಕಾರ್ಯಕ್ರಮದ ಉದ್ಘಾಟನೆಯ ಸಮಯದಲ್ಲಿ ಉಪಸ್ಥಿತರಿದ್ದವರು ಪ್ರೊಫೆಸರ್ ಮೇಧಾ ಇಟ್ಗಿ ಹುಯಿಲಗೋಳ. ಇವರು ನಾಗರಿಕ ಸೇವಾ ಪರೀಕ್ಷಾ ತರಬೇತಿ ಕೇಂದ್ರ ಏನಿದೆ ಈ ವಿಶ್ವವಿದ್ಯಾಲಯದಲ್ಲಿ ಅದರ ನಿರ್ದೇಶಕರು. ಇವರ ಜೊತೆಗಿದ್ದಂಥವರು ಶ್ರೀ ನವೀನ್ ಜೋಸಫ್ KS ಅಧಿಕಾರಿಗಳು. ಇವರು ಕುಲಸಚಿವರು ಆಡಳಿತ. ಹಾಗೂ ಪ್ರೊಫೆಸರ್ ರಮೇಶ್ B ಕುಡೆನಟ್ಟಿ, ಇವರು ಕೂಡ ಕುಲಸಚಿವರು ಮೌಲ್ಯಮಾಪನ. ಇವರೊಂದಿಗೆ ಇದ್ದಂಥವರು ಶ್ರೀಮತಿ ವಿಜಯಲಕ್ಷ್ಮಿ MV, ವಿತ್ತಾಧಿಕಾರಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ. ಜೊತೆಗೆ ಹಲವು ಸಿಂಡಿಕೇಟ್ ಸದಸ್ಯರು, ವಿದ್ಯಾವಿಷಯಕ ಪರಿಷತ್ತಿನ ಸದಸ್ಯರು, ಡೀನ್ಗಳು, ಬೋಧಕರು, ಬೋಧಕೇತರರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದರು. ಕಾರ್ಯಕ್ರಮ ಸರಿಸುಮಾರು 2.5 ಗಂಟೆಯ ಕಾರ್ಯಕ್ರಮವಾಗಿತ್ತು. ಇದರ ಪ್ರಾರಂಭದಲ್ಲಿ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆಯವರು ಹಾಗೂ ಶ್ರೀ KA ದಯಾನಂದ್ ಸರ್ ಹಾಗೂ ಡಾಕ್ಟರ್ CS ಕೇದಾರ್ ಸರ್ ಮಾತನಾಡಿದರು. ಕಡೆಯಲ್ಲಿ ಪ್ರೊಫೆಸರ್ ನಾರಾಯಣ್ ಪ್ರಸಾದ್ ಅವರು ತಮ್ಮ ಮಾತನ್ನು ಕೇವಲ ಒಂದು 5 ನಿಮಿಷದಲ್ಲಿ ಪ್ರಸ್ತುತಗೊಳಿಸಿದ್ದಾರೆ. ಇದನ್ನು ನೋಡೋಣ ಬನ್ನಿ. ಇದೀಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪ್ರೊಫೆಸರ್ ನಾರಾಯಣ್ ಪ್ರಸಾದ್, ನಿವೃತ್ತ ರಾಜ್ಯ ನೋಡಲ್ ಅಧಿಕಾರಿ, ಕಾಲೇಜು ಶಿಕ್ಷಣ ಇಲಾಖೆ, ಸಭಾಸದರನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೋರ್ಕೊಳ್ತೀನಿ. Promise I'll take only 5 to 10 minutes. ಬರಲಿ ಚಪ್ಪಾಳೆ. ಕಾರಣ ಇಷ್ಟೇ, ಇವತ್ತೊಂದು ದಿನ ನೀವು ಡಿಗ್ರಿ ಮುಗಿಸಿದಾಗ ಈ ದೇಶದಲ್ಲಿ 1,25,00,000 ಜನ ನಿಮ್ಮ ಜೊತೆ ಡಿಗ್ರಿ ಮುಗಿಸಿದ್ರು. ನೀವು ಫಸ್ಟ್ ಇಯರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಬಂದಾಗ ಮತ್ತೆ 1,25,00,000 ಜನ ಡಿಗ್ರಿ ಮುಗಿಸ್ತಿದ್ದಾರೆ. ನೀವು ಸೆಕೆಂಡ್ ಇಯರ್ ಮಾಸ್ಟರ್ ಡಿಗ್ರಿ ಮುಗಿಸೋ ಅಷ್ಟರಲ್ಲಿ ಮತ್ತೆ 1,25,00,000 ಜನ ಈ ದೇಶದಲ್ಲಿ ಡಿಗ್ರಿ ಮುಗಿಸ್ತಾ ಇದ್ದಾರೆ. ಅಂದರೆ ನೀವು ಮಾಸ್ಟರ್ ಡಿಗ್ರಿ ಮಾಡಿ ಹೊರಗೆ ಬರೋ ಅಷ್ಟರಲ್ಲಿ 3,75,00,000 ಜನ ವಿದ್ಯಾರ್ಥಿಗಳು ಈ ದೇಶದಲ್ಲಿ ಡಿಗ್ರಿ ಮುಗಿಸಿ ಹೊರಗೆ ಬಂದವರು. ಅಷ್ಟು ಜನಕ್ಕೆ ಜಾಬ್ಸ್ ಬೇಕು ಅಂತ ಇರ್ತಾರೆ. ವೇರ್ ಆರ್ ಯು ಅನ್ನೋದಕ್ಕೋಸ್ಕರವೇ ಇವತ್ತೊಂದು ದಿನ ನಿಮ್ಮ ವೈಸ್ ಚಾನ್ಸಲರು, ಅವರ ಜೊತೆ ಆದಂತಹ ನಿಮ್ಮ ರಿಜಿಸ್ಟ್ರಾರ್ ಆದ ಜೋಸಫ್ ಸರ್ ಆಗ್ಬೋದು, ಮೇಧಾ ಮೇಡಮ್ ಆಗ್ಬೋದು, ಫಿನಾನ್ಸ್ ಆಫೀಸರ್ ಆಗ್ಬೋದು, ಎಲ್ಲ ಅಧ್ಯಾಪಕ ವೃಂದದವರು, ಇವರ ಜೊತೆಗೆ ಇವತ್ತು ನಿಮ್ಮ ಜೊತೆ ಬಂದಿರುವಂತಹ ಬಿಳಿಮಲೆ ಸರ್, ದಯಾನಂದ್ ಸರ್, ಕೇದಾರ್ ಸರ್, ಅವರ ಇಂಡಿಯಾ ಫಾರ್ IAS ಸಂಸ್ಥೆಯವರು ಎಲ್ಲರೂ ಒಟ್ಟಿಗೆ ಸೇರಿ ನಿಮಗೆ ಆ 3 ಕೋಟಿ ಜನರಲ್ಲಿ ಅವರು ಉದ್ಯೋಗಕ್ಕೆ ರೆಡಿ ಆಗ್ತಿರ್ತಾರೆ. ಅವರ ಮಧ್ಯದಲ್ಲಿ ನೀವು ತಪ್ಪಿಸ್ಕೋಬಾರ್ದು. ನೀವು ಹೋಗ್ಬಾರ್ದು. ಹೋಗೋದಾದ್ರೆ 75,000, 1,00,000 ಮೊದಲನೇ ಸಂಬಳದಲ್ಲಿರುವಂತಹ ಉದ್ಯೋಗಕ್ಕೆ ನೀವು ಕಲ್ವಡಿರಿ ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ತಯಾರಿ ನಡೆಸುವಂತಹ ಇವತ್ತಿನ ದಿನದ ಕಾರ್ಯಕ್ರಮದ ಬಹಳ ಮುಖ್ಯವಾದಂತಹ ದೀಪ ಬೆಳಗಿಸಿ ಅವರು ಶುರು ಮಾಡಿದ್ದಾರೆ. ಈಗ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು, ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ನೀವು ಗೌರ್ಮೆಂಟ್ ಜಾಬ್ಸ್ಗಳು ಪ್ರತಿ ವರ್ಷ ಗೌರ್ಮೆಂಟ್ ಜಾಬ್ಸ್ಗಳು 10,000, 20,000, 30,000 ಉದ್ಯೋಗಗಳು ಬರ್ತಾ ಇದ್ದಾವೆ. ಫಸ್ಟ್ ಸ್ಯಾಲರಿ ಇನ್ ಗೌರ್ಮೆಂಟ್ ಜಾಬ್ಸ್ 35,000 ಪರ್ ಮಂತ್ ಇಂದ 50,000 ಪರ್ ಮಂತ್ ಇಂದ 70,000, 80,000, 90,000, 1 lakh ಪರ್ ಮಂತ್, 1.25 ಲಕ್ಷ, 1.5 ಲಕ್ಷ ಗೌರ್ಮೆಂಟ್ ಜಾಬ್ಸ್. ನಮ್ಮ ಕನ್ನಡಿಗರು ಇರಬೇಕಾಗುತ್ತೆ. ಅದಕ್ಕೋಸ್ಕರ ಈ ತರಬೇತಿ ಶುರು ಆಗ್ತಾ ಇದೆ. ಇನ್ನು 2-3 ವರ್ಷದಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ should be the platform
ಇಲ್ಲ, ಅವರು ಅವತ್ತಿಂದನೇ ಹೇಳ್ತಾ ಇದ್ರು, ಆಗ್ಲಿಂದನೂ ಅವರ ಹೊಟ್ಟೆ ಪಾಡಿಗೆ ಬಗ್ಗೆ ಅವತ್ತಿನ ದಿನದ ಕಾಲೇಜು ಯೂನಿವರ್ಸಿಟಿಗಳು ಚಿಂತನೆ ಮಾಡ್ತಿರ್ಲಿಲ್ಲ ಅಂತ ಹೇಳಿ. ಇವತ್ತಿನ ದಿನ ನಿಮ್ಮ ಯೂನಿವರ್ಸಿಟಿ ಬರೀ ನಿಮ್ಮ ಎಜುಕೇಶನ್ ಅಲ್ಲ, ಎಜುಕೇಶನ್ ಮುಗಿಸಿದ ನಂತರ 2 ಹೊತ್ತಿನ ಊಟಕ್ಕೂ ಚಿಂತಿಸ್ತಿದ್ದಾರೆ. ಗಿವ್ ದೆಮ್ ಎ ಬಿಗ್ ಹ್ಯಾಂಡ್ ಫಾರ್ ಅವರಿಗೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ. This is the way we should respect the people who are there with you for all those things. ಅವರು ಫಲ ಕಟ್ಟಿರೋದು ಹೇಗೆ ಅಂತಂದ್ರೆ, ಪ್ಲೀಸ್ ಅವರು ಫಲ ಕಟ್ಟಿರೋದು ಹೇಗೆ ಅಂತಂದ್ರೆ, ಇನ್ನು 2-3 ವರ್ಷದಲ್ಲಿ ಈಗ ಕೇದಾರ್ ಸರ್ ಹೇಳಿದ್ರಲ್ಲ, ಕಳೆದ ವರ್ಷ ಕರ್ನಾಟಕದಿಂದ 41 ಜನ IAS, IPS, IRS, IFS ಆದರು. ಆದರೆ ಅವರು 79ನಲ್ಲಾದಾಗ ಒಬ್ಬರೇ ಫಸ್ಟ್ ಮ್ಯಾನ್, ಓನ್ಲಿ 1 ಮ್ಯಾನ್ ಅಂತ ಅವರ ಹೇಳಿದ್ರು. ಈಗ ಕಳೆದ ವರ್ಷ ಕರ್ನಾಟಕದಿಂದ 41 ಅಂತಾಗಿದೆ. ಏನೇ ಇರಲಿ, ಮುಂದಿನ ಟಾರ್ಗೆಟ್ 100 ಇದೆ. 100ಅಲ್ಲಿ 50, ಇನ್ನು 2, 3, 4 ವರ್ಷದಲ್ಲಿ ಆ 50 ಜನರು ನೀವಾಗಿರಬೇಕು ಅನ್ನೋ ಒಂದು ಆಸೆಯಿಂದ ಇವತ್ತೊಂದು ದಿನ ನಾವು ಶುರು ಮಾಡ್ತಾ ಇದ್ದೀವಿ. ನಿಮಗೆ ಉಚಿತವಾಗಿ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಕೊಡ್ತಾ ಇರ್ತೀವಿ, ನಿಮಗೆ ಉಚಿತವಾಗಿ ಫೌಂಡೇಶನ್ ಕೋರ್ಸ್ಗಳು ಸಿಗುತ್ತೆ, ನಿಮಗೆ ಉಚಿತವಾಗಿ ಉದ್ಯೋಗದ ಮಾಹಿತಿಗಳು ಸಿಗುತ್ತೆ, ನಿಮಗೆ ಉಚಿತವಾಗಿ ನಿಮಗೆ ಆನ್ಲೈನ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೇವೆ, ನಿಮಗೆ ಅದರ ರಿಸಲ್ಟ್ಸ್ ಕೊಡ್ತಾ ಇರ್ತೀವಿ. ನೀವು ಅದನ್ನ ಆ ಟೆಸ್ಟ್ಗಳನ್ನು ಅಷ್ಟು ಜನ ತಗೊಳ್ಳೇಬೇಕಾಗಿರುತ್ತೆ. ನಿಮ್ಮಲ್ಲಿ ಯಾರು ತಗೊಳ್ತಿಲ್ಲ ಅವರು ನೀವು ಈ ಒಂದು ದಾರಿ ಬಿಟ್ಟು ಬೇರೆ ದಾರಿ ಹಿಡಿದಿದ್ದೀರಾ ಅನ್ನೋದು ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಯಾರು ಈ ದಾರಿ ಹಿಡಿದು ಮುಂದೆ ಹೋಗ್ತಿರ್ತೀರಾ ಅವರ ಜೊತೆ ನಾವು ಇಷ್ಟು ಜನ ನಿಂತಿದ್ದೀವಿ ಅಂತ ಹೇಳಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರನ್ನು, ಶ್ರೀ KA ದಯಾನಂದ್ ಸರ್ನ, ಡಾಕ್ಟರ್ CS ಕೇದಾರ್ ಸರ್ ಹಾಗೂ ಪ್ರೊಫೆಸರ್ A ನಾರಾಯಣ್ ಪ್ರಸಾದ್ ಇವರೆಲ್ಲರನ್ನು ಕೂಡ ಸನ್ಮಾನಿಸಲಾಯಿತು. ಕಡೆಯಲ್ಲಿ ಅಧ್ಯಕ್ಷತೆಯ ಮಾತೇನಿರುತ್ತೆ ಅದನ್ನು ಪ್ರೊಫೆಸರ್ ರಮೇಶ್ B ರವರು ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಿಂಡಿಕೇಟ್ ಸದಸ್ಯರು, ವಿದ್ಯಾವಿಷಯಕ ಪರಿಷತ್ತಿನ ಸದಸ್ಯರು, ಡೀನರು, ಬೋಧಕರು, ಬೋಧಕೇತರರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸ್ನಾತಕೋತ್ತರ ಹಾಗೂ ಪದವಿ ವಿದ್ಯಾರ್ಥಿಗಳು. ಮಾರ್ಗದ ಉದ್ದೇಶಗಳನ್ನು ಇಲ್ಲಿ ನೋಡಿ. ಮಾರ್ಗ ರೆಪ್ರೆಸೆಂಟ್ಸ್ ಎ ಸ್ಟ್ರಕ್ಚರ್ಡ್ ಅಂಡ್ ಮೆಂಟರ್ಡ್ ಪಾತ್ವೇ ಫಾರ್ ಆಸ್ಪಿರೆಂಟ್ಸ್ ಸೀಕಿಂಗ್ ಎಂಟ್ರಿ ಇನ್ ಟು ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್. The center emphasizes mentorship-led learning, ethical grounding, and systematic preparation aligned with the recruitment process. Marga symbolizes the university's role in guiding students along a well-defined and credible path towards responsible public administration. ಮಾರ್ಗದಿಂದ ಈಗ ವಿದ್ಯಾರ್ಥಿಗಳಿಗೆ ಹಲವು ಸರ್ಕಾರಿ ಹುದ್ದೆಗಳ ಬಗ್ಗೆ ಮಾರ್ಗದರ್ಶನ, ತರಬೇತಿ, ಮಾಹಿತಿ ಎಲ್ಲವನ್ನು ನೀಡಲಾಗುವ ಒಂದು ಸದುದ್ದೇಶದಿಂದ ಪ್ರಾರಂಭ ಆಗಿದೆ. ಶುಭವಾಗಲಿ.